ಸೊ ಯಾರು ಏನು ಅನ್ಕೊಳ್ಳಿ ಬಿಡ್ಲಿ ನಥಿಂಗ್ ಮ್ಯಾಟರ್. ನಮ್ಮ ಫ್ಯಾಮಿಲಿ ಒಳಗೆ ಯಾರು ಏನೇ ಅನ್ಕೊಂಡು ಅದಿಟ್ಕೊಂಡ್ಬಿಡಿ ಒನ್ ಡೇ ನಾನು ನಮ್ಮ ತಾಯಿಗೋಸ್ಕರ ಏನು ಅನ್ಕೊಂಡಿದ್ದೀನಲ್ಲ ಮಾಡೇ ಮಾಡ್ತೀನಿ. ಸೊ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಭಾಳ ದಿನ ಆದಮೇಲೆ ಯೂಟ್ಯೂಬ್ಗೆ ಹೊಸ ವೀಡಿಯೋ ಬಿಡ್ತಿದ್ದೀನಿ. ಸೊ ಹೋಗಿ ಚೆಕ್ ಮಾಡಿ ಅದು ಅವ್ನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ ಕನ್ನಡಕಲ್ಲ. ಇವಾಗ ನನ್ನ ಕಡೆ ಒಂದು ಪೇಪರ್ ಇದೆ. ಆ ಪೇಪರಲ್ಲಿ ಏನಿದೆಯಪ್ಪ ಅಂದರೆ, ಸೊ ಇಲ್ಲಿ ನೋಡ್ಬೋದು, ನಾನು ಇಂಥದ್ದಲ್ಲಿ ಒಂದು ಪೂಲ್ ಹಾಕಿದ್ದೆ. ಸೊ ನಿಮಗೆ ಬೇಕಾಗಿರೋ ಕ್ವಶನ್ಸ್ನ ಕೇಳಿ ನಾನು ಯೂಟ್ಯೂಬಲ್ಲಿ ಆನ್ಸರ್ ಕೊಡ್ತೀನಿ ಅಂತ. ಸೊ ಇವತ್ತು ಆ ವಿಡಿಯೋನ ಮಾಡ್ತಾ ಇದ್ದೀವಿ, ಬೇಗ ನೋಡಿ. ಹಾಗೆ ಪೇಪರಲ್ಲಿ ಏನೇನಿದೆ ಅಂತ ಕ್ಯೂರಿಯಾಸಿಟಿ ಇದ್ದರೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನನ್ನ ಹತ್ರ ಇರೋದು ಮಿನಿಮಮ್ ಒಂದು 20 to 25 ಕ್ವಶನ್ಸ್, ರೇರ್ ಪಿಕ್ ಮಾಡಿ ತೆಗ್ದಿರೋದು ಕ್ವಶನ್ಸ್. ಸೊ ಕ್ಯೂರಿಯಾಸಿಟಿ ಇದೆನಾ? ಸೊ ಬನ್ನಿ. ಇವಾಗ ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ರೂಮಲ್ಲಿ. ಸೊ ಆ್ಯಕ್ಚುಲಿ ನೋಡ್ಬೋದು, ಸೊ ಇಲ್ಲಿ ಲ್ಯಾಪ್ಟಾಪ್ ಇದೆ. ಸೊ ಅದ್ರ ಜೊತೆ ಒಂದು ಗಿಂಬಲ್ ಇದೆ. ಗೈಸ್, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಏನಪ್ಪ ಅಂದರೆ, ನನ್ನ ಕಡೆ ಇರೋದು ಸೊ ಒಂದು ವೈಟ್ ನಾರ್ಮಲ್ ಪೇಪರ್ ಅಲ್ಲ, ಇನ್ಸ್ಟಾದಲ್ಲಿ ಏನು ಕೇಳಿದ್ರಿ ಅಲ್ವ ಕ್ವಶನ್ಸ್, ಸೊ ಅದೆಲ್ಲನೂ ಇದರಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಕೇಳ್ಬೋದು ಯಾಕೆ ನೋಟ್ ಮಾಡ್ಕೊಂಡಿದ್ದೀಯಾ ಅಂತ. ಬಿಕಾಸ್ ಆಫ್ ನನ್ನ ಕಡೆ ಇನ್ನೊಂದು ಫೋನ್ ಇಲ್ಲ ಲೈವಲ್ಲಿ ಹಿಂಗೆ ತೋರಿಸ್ಲಿಕ್ಕೆ. ಸೊ ಹಾಗಾಗಿ ಇದೆಲ್ಲ ಕ್ವಶನ್ಸ್ನ ನಾನು ಪೇಪರಲ್ಲಿ ಬರೆದಿದ್ದೀನಿ. ಸೊ ಎಲ್ಲನೂ ಇವಾಗ ಹೇಳ್ತೀನಿ ನೋಡಿ. ಫಸ್ಟ್ ಬಂದುಬಿಟ್ಟು ವೀರೇಶ್ ವ್ಲಾಗ್ ಅಂತೆ. ಸೊ ಬ್ರೋ, ನೀವು ಆರಾಮಾಗಿ ಆಮೇಲೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಅಂತ ಒಳ್ಳೆ ಸಪೋರ್ಟೇ ಬ್ರೋ ಹೇಳ್ತಾ ಇದ್ರಲ್ಲ. ಸೊ ನಾನು ಆರಾಮಾಗಿ ಕಂಟೆಂಟ್ ಬಿಡೋಕ್ಕೂ ನೀವು ಕಾಯ್ತಾ ಇದ್ದೀರ ಅಂದರೆ ಲಿಟ್ರಲಿ ಹೇಳ್ತಾ ಇದ್ದೀನಿ, ಅದು ಭಾಳ ಪ್ರೀತಿ ಮತ್ತು ಮಚ್ ಲವ್ ಕೂಡ ಅಂತ ಹೇಳ್ಬೋದು. ಅರ್ಜಿ ರೋಹಿತ್ ಗೌಡ, ಅಣ್ಣ ಡು ಯು ಸ್ಟಿಲ್ ರಿಮೆಂಬರ್ ಮೀ? ಹೇಳ್ಬೇಕಂದ್ರೆ ಭಾಳ ಜನ ಡೈಲಿ ಮೀಟ್ ಆಗ್ತಾ ಇರ್ತೀವಿ ಮತ್ತು ಭಾಳ ಜನ ಹತ್ರ ಮಾತಾಡ್ತಿರ್ತೀವಲ್ಲ. ಸೊ ನೆನಪಿರ್ತೀರ, ಬಟ್ ನಾವು ಕರೆಕ್ಟಾಗಿ ಗೆಸ್ ಮಾಡೋಕ್ಕಾಗಲ್ಲ. ಸೊ ಇವರೇನಾ, ಸೊ ಹೀಗೆ ಅಂತ ನಾವು ಯಾವಾಗ ಅಂದರೆ ಅವ್ರು ನಮ್ಮ ಕಣ್ಮುಂದೆ ಬಂದಾಗ ಅವಾಗ ನಾವು ರಿಯಲಾಗಿ ಕರೆಕ್ಟಾಗಿ ಗೆಸ್ ಮಾಡ್ಬೋದು. ಸೊ ಈ ಹುಡುಗನೇ ಇದು ಅಂತ. ಉಪ್ಪರ್ ಯಮ್ನೂರಿ, ಇನ್ನೂ ಬೆಳೀತಮ್ಮ. ಶೋರ್ ಬ್ರೋ, ನಿಮ್ಮ ಸಪೋರ್ಟ್ ಇದ್ದರೆ ಯಾವಾಗಲೂ ಇದೇ ಥರ ಬೆಳೀತಾ ಇರ್ತೀವಿ. ಸಪೋರ್ಟ್ ತೋರಿಸ್ತಾ ಇದ್ರಲ್ಲ, ನಿಜ ಹೇಳ್ತಾ ಇದ್ದೀನಿ, ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ಈ ಥರ ಸಪೋರ್ಟು ನನ್ನ ಲೈಫಲ್ಲಿ ಅದು ಇಷ್ಟು ಸಡನ್ನಾಗಿ ಸಿಗುತ್ತೆ ಅಂತ. ಲಿಟ್ರಲಿ ನಾನು ಇಡೀ ನನ್ನ 20K ಫ್ಯಾಮ್ ಏನಿದೆ ಅಲ್ಲ, ಯಾವಾಗಲೂ ಥ್ಯಾಂಕ್ ಯು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅರ್ಜುನ್ X33 ಬ್ರೋ, ಅಬೌಟ್ ಅವರ್ ಚಿತ್ರದುರ್ಗ ಬ್ರೋ. ಲಿಟ್ರಲಿ ಹೇಳ್ತೀನಿ, ಚಿತ್ರದುರ್ಗ ಎಷ್ಟು ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಚಿತ್ರದುರ್ಗ ಅಂದರೆ ಬರೀ ಒಂದು ಕಲ್ಲು. ಸೊ ಆಲ್ಮೋಸ್ಟ್ ಎಲ್ಲ ಬೆಟ್ಟ ಗುಡ್ಡ, ಬರೀ ಕಲ್ಲಿನ ಗುಡ್ಡಗಳು ಇದ್ದಾವೆ ಅಂದ್ಕೊಂಡಿದ್ದೆ. ಯಾವಾಗ ನಾನು ಜೋಗಿಮಟ್ಟಿ ಮತ್ತು ಅಲ್ಲಿನ ಸಮ್ ವ್ಯೂ ಪಾಯಿಂಟ್ಸ್ನ ನೋಡಿದೆ, ಅವಾಗೇ ಗೊತ್ತಾಗಿದ್ದು ಲಿಟ್ರಲಿ ಚಿತ್ರದುರ್ಗ ಹ್ಯಾಸ್ 2 ಫೇಸು ಅಂತ. ಒಂದು ಕಲ್ಲಿನ ಕೋಟೆನೂ ಅಂತ ಹೇಳ್ಬೋದು, ಕೋಟೆ ನಾಡು ಅಂತಲೂ ಹೇಳ್ಬೋದು. ಅದರ ಅಲ್ಲದೆ ಸ್ವರ್ಗ ಥರನೂ ಇದೆ. ಕಂಬ್ಳಿ 02, ಇವಾಗ ಆರಾಮಿದೆಯಾ ನಿನಗೆ? ಯಾಕಂದರೆ ಇನ್ನು ಸ್ವಲ್ಪ ಇದೆ, ಲೈಕ್ ವಾಯ್ಸ್ ಒಂದು ಸ್ವಲ್ಪ ಕರೆಕ್ಟ್ ಆಯಿತು ಅಂದರೆ ನಾನು ಇನ್ಸ್ಟಾದಲ್ಲಿ ಡೈರೆಕ್ಟ್ ಕಂಟಿನ್ಯೂ ಅಪ್ಲೋಡ್ ಸ್ಟಾರ್ಟ್ ಮಾಡ್ಬೋದು. ಸೊ ಇನ್ನೊಂದು 2 to 3 ಡೇಸ್ ಆರಾಮಾಗಲಿಕ್ಕೆ ಆಗ್ತಿದೆ. ಶಾದಿಕ್, ಕಲರ್ ಗ್ರೇಡಿಂಗ್ ಟ್ಯುಟೋರಿಯಲ್ ವೀಡಿಯೋಸ್ ಮಾಡಿ ಬ್ರೋ. ಬೇಕು ಅಂದರೆ ಅದರಂಗೆ ಗ್ಯಾಜೆಟ್ಸ್ ಇರಬೇಕು. ಸೊ ನಾನು ಒಂದೇ ಮೊಬೈಲಲ್ಲಿ ಎಲ್ಲನೂ ಮಾಡಬೇಕಂದ್ರೆ ಭಾಳ ಕಷ್ಟ ಆಗ್ತಿದೆ. ಸೊ ಇವಾಗ ನೋಡ್ಬೋದು, ಆರ್ಡ್ರು, ಶೂಟು, ಎಡಿಟು ಮತ್ತು ನನ್ನ ಲಾಗು ಮತ್ತು ನನ್ನ ಕಂಟೆಂಟ್ ಎಲ್ಲ ಒಂದೇ ಮೊಬೈಲಲ್ಲಿ ಅಂದರೆ ಹೇಳಬೇಕಂದ್ರೆ ಮೊಬೈಲ್ ಸತ್ತೋಗ್ಬಿಟ್ಟಿದೆ ಇವಾಗ. ಬ್ರೋ, ಮುಂದೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಹೇಳ್ಕೊಳ್ಳಿಕ್ಕೆ. ಎಷ್ಟು ದೀರ್ಘ 33 ಮಿಸ್ ಯು ಕಿಟಿ, ಪ್ರೀಸಿಯಸ್ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಬೇಗ ನ್ಯೂ ಕಂಟೆಂಟ್ ಜೊತೆ ಬಾ. ಶೋರ್ ಅಕ್ಕ, ಎಷ್ಟು ಟೈಮ್ ಅನ್ನೋಕ್ಕಿಂತ ಸೊ ನಾವು ಯಾರಿಗೆ ಇಷ್ಟಪಡ್ತೀವಿ, ಸೊ ನಾವು ಯಾರಿಗೆ ಟೈಮ್ ಕೊಡಬೇಕು ಅಂದ್ಕೊಂಡಿರ್ತೀವಿ, ನಾವು ಯಾವಾಗಲೂ ಕೊಟ್ಟೇ ಕೊಡ್ತೀವಿ. ಯಾಕಂದರೆ ಪ್ರೀತಿ ವಿಶ್ವಾಸ ಏನಿರುತ್ತೆ ಅಲ್ಲ, ಅದು ಎಲ್ಲರ ಹತ್ರನೂ ಬರೋಲ್ಲ, ಎಲ್ಲರಿಗೂ ಬರೋಲ್ಲ. ಸೊ ಲಿಟ್ರಲಿ ಹೇಳ್ತಾ ಇದ್ದೀನಿ, ನೀವು ಕೂಡ ನನಗೆ ಅಷ್ಟೇ ಒಳ್ಳೆ ಮೆಮೊರೀಸ್ ಕೊಟ್ಟಿದ್ದೀರಾ. ಒಬ್ಬ ತಮ್ಮನ ಥರ ಟ್ರೀಟ್ ಮಾಡಿ ಏನು ನಮಗೆ ಆ ಬೆಲೆ ಕೊಡ್ತಿರಲ್ಲ, ಅದಂತರ ನನಗೆ ಯಾವಾಗಲೂ ಮನಸ್ಸಲ್ಲೇ ಇರುತ್ತೆ. ಸೊ ಮಚ್ ಲವ್ ಅಂತ ಹೇಳ್ಬೋದು ಅಕ್ಕ. ನೆಕ್ಸ್ಟ್ ಉಮ್ಮಿ, ಸೊ ಇವ್ರದ್ದು ಅಕೌಂಟ್ ಟ್ಯಾಗ್ ಮಾಡಿರ್ತೀನಿ. ಕಮ್ ಬ್ಯಾಕ್ ಬ್ರೋ, ಶೋರ್ ಬ್ರೋ, ಪಕ್ಕ ಕಮ್ ಬ್ಯಾಕ್ ಮಾಡೇ ಮಾಡ್ತೀನಿ. ಕಮ್ ಬ್ಯಾಕ್ ಹೆಂಗಿರುತ್ತೆ ಅಂದರೆ, ಸೊ ನಾನು ಆರಾಮಿಲ್ಲ ಅಂದ್ರೂ ಕೂಡ ಅದೇ ಯೋಚನೆ ಮಾಡ್ತಿರ್ತೀನಿ. ಸೊ ನಾನು ನೆಕ್ಸ್ಟ್ ಏನು ಮಾಡ್ಬೇಕು, ನನ್ನ ಫಾಲೋವರ್ಸಿಗೆ ಏನು ಕೊಡಬೇಕಂತ. ಸೊ ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಕಮ್ ಬ್ಯಾಕ್ ಮಾಡೋಣ ಬ್ರೋ. ನೆಕ್ಸ್ಟ್ ಕಾರ್ತಿಕ್ ಕುರುಬ ಏನು ಕೇಳ್ತಿದ್ದಾರೆ ಅಂದರೆ, ನೆಕ್ಸ್ಟ್ ಟ್ರಿಪ್ ಯಾವಾಗ ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ನಾನು ಡೇಟ್ ಅಂತೂ ಫಿಕ್ಸ್ ಆಗಿದೆ. ಸೊ 20 ಅಥವಾ 21 ಸ್ಟಾರ್ಟ್ ಮಾಡ್ತೀವಿ ನಾವು ಬೈಕ್ ರೈಡ್ನ. ಸೊ ಇದು ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ಸೈಡ್ ಒಂದು 2000 ಕಿಲೋಮೀಟರ್ ಆಗ್ಬೋದು. ಜಸ್ಟ್ ಒಂದು ಸೈಡ್ ಹೋಗೋಕ್ಕಷ್ಟು ಒಂದು ಸೈಡ್ 2000 ಕಿಲೋಮೀಟರ್ ಆಗ್ಬೋದು. ಸೂನ್ ಅಪ್ಡೇಟ್ ಕೊಡ್ತೀನಿ, ಇನ್ಸ್ಟಾದಲ್ಲಿನೇ ಅಪ್ಡೇಟ್ ಕೊಡೋದು ನಾನು ಬೈಕ್ ಟ್ರಾವೆಲಿಂದು. ನಂದೀಶ್ 2.0. ಸೊ ಮಂತ್ಲಿ ಇನ್ಕಮ್ ಎಷ್ಟು ಬ್ರೋ ಅಂತ ಕೇಳಿದ್ದಾರೆ. ಸೊ ಇದು ಮಂತ್ಲಿ ಇನ್ಕಮ್ ಅಂತಂದರೆ ಯಾವ ಥರ ಅಂದರೆ ಆರ್ಡರ್ ಮೇಲೆ ಡಿಪೆಂಡ್ ಬ್ರೋ. ನಾವೇನು ಇವಾಗ ಇನ್ಸ್ಟಾದಿಂದ ಏನು ₹1 ಬರೋಲ್ಲ. ರಿವೀಲ್ ಮಾಡಿದರೆ ನೀವೇ ಸೈಕ್ ಆಗ್ತೀರಾ, ನಿಜ. ಯಾಕಂದರೆ ನನ್ನದೊಂದು ಟೀಮ್ ಇದೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲ ಆಲ್ ಓವರ್ ಕರ್ನಾಟಕ ನನಗೇನು ಆರ್ಡ್ರ್ ಬರ್ತಿದ್ದಾವಲ್ಲ, ಸೊ ಅದನ್ನು ನಾನು ನನ್ನ ಟೀಮ್ ಬಾಯ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಅಲ್ಲಿಂದ ನನಗೆ ಸ್ವಲ್ಪ ಅಮೌಂಟ್ ಬರುತ್ತೆ. ಸೊ ಅದರಿಂದ ಲೈಕ್ ನನಗೇನು ಬೇಕೋ ನಾನು ಎಲ್ಲನೂ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಇದ್ರದ್ದು ರಿವೀಲು ಕೊನೆವರೆಗೂ ನೋಡಿ ಹೇಳ್ತೀನಿ. ಮಂಜು ಎಡಿಟ್ಸ್ ಬ್ರೋ, ನಿಮ್ಮ ಥರ ವೀಡಿಯೋಸ್ ಮಾಡಬೇಕು, ಆದರೆ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಫಸ್ಟ್ ಒಂದು ಫೋಕಸ್ ಬ್ರೋ. ನಾನು ಏನು ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಇರಬೇಕು.
ಅಷ್ಟೇ ಅಲ್ಲ, ನೀವು ಹೇಳ್ತಾ ಇದ್ರಿ ನಾನು ನಿಮ್ಮ ಥರ ಸ್ಟಾರ್ಟ್ ಮಾಡಬೇಕು ಅಂದರೆ ಬ್ರೋ ನನ್ನ ಜರ್ನಿ ನೋಡಿದರೆ ಸ್ವಲ್ಪ ಕಷ್ಟನೇ ಇದೆ. ಸೊ ನೀವು ಅದೇ ಥರ ಕಷ್ಟಪಟ್ಟು ಬರ್ತೀರಾ. ಈ ಕನ್ಸಿಸ್ಟೆನ್ಸಿ ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ವಾರ, ನನ್ನ ಇನ್ಸ್ಟಾಗ್ರಾಮ್ ಅಂತ ನೋಡಿದರೆ ಒಂದು ವಾರ ನಾನು ಏನೂ ಪೋಸ್ಟ್ ಮಾಡಿಲ್ಲ. 4 to 5 million ವ್ಯೂಸ್, ಫುಲ್ ಡ್ಯಾಶ್ ಬೋರ್ಡ್ ಇಳಿದಿದೆ. ಸೊ ಅದಕ್ಕಾಗಿ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದರೆ ನೀವೇನು ಅನ್ಕೊಂತೀರ ಅದು ಪಕ್ಕ ಮಾಡ್ತೀರಾ. ಮಿಸ್ಟರ್ ಪ್ರಜ್ಜು 143 ಆರಾಮಿದ್ದೀರಾ ಪಾರ್ಟ್ನರ್ ಬಗ್ಗೆ ಹೇಳ್ಬೇಕಂದ್ರೆ ಲಿಟ್ರಲಿ ಹೇಳ್ತಾ ಇದ್ದೀನಿ, ಟ್ರಸ್ಟೇಬಲ್ ಪರ್ಸನ್ ಅಂದರೆ ನಂಬಿಕೆ, ಗೊತ್ತಿಲ್ಲದೇ ನಾವು ನಂಬಿಕೆ ಇಟ್ಟು ಏನು ಕೆಲಸ ಮಾಡ್ತೀವಲ್ಲ ಆ ನಂಬಿಕೆಗೆ ಇನ್ನೊಂದು ಹೆಸರು ಅಂತಲೇ ಹೇಳ್ಬೋದು. ನಿಜ, ನಾನು ಇಲ್ಲಿದ್ದು ಬೆಂಗಳೂರು ಆರ್ಡ್ರೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತಂದರೆ ಇವರೇನೇ ಕಾರಣ. ಅಂದರೆ ಸುರೇಶ್ ಸೂಪರ್ ವಿಡಿಯೋ ಶೂಟ್ ಮಾಡಬೇಕು ನಿಮ್ಮ ಜೊತೆ ಬ್ರೋ, ನಾವು ಬರ್ತೀವಿ, ಬನ್ನಿ ಬ್ರೋ, ನೀವು ಕೂಡ ಬನ್ನಿ, ನೀವು ಕೂಡ ಕಲೀರಿ. ಮಿತ್ತು 2.0 ಡೋಂಟ್ ಸ್ಟಾಪ್, ಜಸ್ಟ್ ಕೀಪ್ ಗೋಯಿಂಗ್ ಬ್ರೋ. ಶೋರ್ ಬ್ರೋ, ಸ್ಟಾಪ್ ಅಂತೂ ಮಾಡಲ್ಲ, ಯಾಕಂದರೆ ಈ ಜರ್ನಿ ನಾನು ಅಂದ್ಕೊಂಡೇ ಬಂದಿದ್ದೀನಿ ಏನಾದರೂ ಮಾಡಬೇಕಿದ್ರಲ್ಲಿ ಅಂತ ಅಮ್ಮನಿಗೆ. ಸೊ ಗೋಲ್ಡ್ ಏನಾದರೂ ಕೊಡಿಸ್ಬೇಕಂತ, ಸೊ ಅದಕ್ಕಾಗಿಯೇ ಕಷ್ಟಪಡ್ತಿದ್ದೀನಿ. ಇದೇನು ಪ್ಲ್ಯಾನ್ ಏನು ಅಂದರೆ, ಸೊ ನಾನು ದುಡ್ದು ನಾನು ಅಮ್ಮನಿಗೆ ಏನಾದರೂ ಗೋಲ್ಡ್ ಕೊಡಿಸ್ಬೇಕು, ಅವಳಿಗೆ ಖುಷಿ ಆಗಬೇಕು, ನನಗೋಸ್ಕರ ಏನೇನೋ ಮಾಡಿದ್ದಾರೆ ಬ್ರೋ. ನಿಜ ಲಿಟ್ರಲಿ ಹೇಳ್ತಿದ್ದೀನಿ, ನನ್ನ ಲೈಫಲ್ಲಿ ನಾನು ಅಂದ್ಕೊಂಡೇ ಇಲ್ಲ, ಯಾವತ್ತೂ ಅಂದ್ಕೊಂಡಿಲ್ಲ ನಮ್ಮ ತಾಯಿ ನನಗೆ ಇಷ್ಟೆಲ್ಲ ಮಾಡ್ತಾರಂತೆ. ಇವಾಗೇ ನಾನು ಬೆಳೆದಿದ್ದೀನಲ್ಲ, ಇವಾಗೇ ನನ್ನ 20K ಆಗಿದೆಯಲ್ಲ, ಇವಾಗೇ ನನ್ನ ಕಡೆ ಫೋನ್ ಇದೆಯಲ್ಲ, ಇವಾಗೇ ನನ್ನ ಕಡೆ ಸ್ಕೂಟಿ ಇದೆಯಲ್ಲ, ಇವಾಗೇ ನನ್ನ ಕಡೆ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ನಿಜ ಹೇಳ್ತಿದ್ದೀನಿ ಅದಕ್ಕೆ ನಮ್ಮ ತಾಯಿನೇ, ಯಾರೂ ಇಲ್ಲ ಕಾರಣ. ನನ್ನ ಸ್ಟ್ರಗಲ್ ಕೂಡ ಏನೂ ಇಲ್ಲ ಬ್ರೋ ಅವ್ರ ಮುಂದೆ. ನಿಜ ಹೇಳ್ತಾಯಿದ್ದೀನಿ, ನನಗೋಸ್ಕರ ನನ್ನ ಫೋನ್ ಕೊಡ್ಸೋಗೋಸ್ಕರ ಒಂದು ಟೈಮಲ್ಲಿ ಏನೇನೋ ಮಾಡಿದ್ದಾರೆ ಕೆಲಸ. ಸೊ ಲಿಟ್ರಲಿ ಹೇಳ್ತಾಯಿದ್ದೀನಿ, ಇದೇನೆಲ್ಲ ಕಷ್ಟಪಡ್ತಿರೋದು ನಮ್ಮ ತಾಯಿಗೋಸ್ಕರನೇ. ಮಾಡ್ತೀನಿ ಒಂದಲ್ಲ ಒಂದು ದಿನ, ಇವತ್ತೇನು ಅಂದ್ಕೊಂಡಿದ್ದೀನಲ್ಲ ನಾಳೆ ಒಂದು ದಿನ ಪಕ್ಕ ಮಾಡ್ತೀನಿ. ಸೊ ಯಾರು ಏನು ಅಂದ್ಕೊಳ್ಳಿ ಬಿಡಲಿ, ನಥಿಂಗ್ ಮ್ಯಾಟ್ರ್. ನಮ್ಮ ಫ್ಯಾಮಿಲಿ ಒಳಗೆ ಯಾರು ಏನೇ ಅಂದ್ಕೊಳ್ಳಿ, ನಾನು ಹೇಳ್ತಾಯಿದ್ದೀನಿ, ನಿಜ ಹೇಳ್ತಾಯಿದ್ದೀನಿ, ಇದು ಬರೆದಿಟ್ಕೊಂಬಿಡಿ. ಒನ್ ಡೇ ನಾನು ನಮ್ಮ ತಾಯಿಗೋಸ್ಕರ ಏನು ಅಂದ್ಕೊಂಡಿದ್ದೀನಲ್ಲ ಮಾಡೇ ಮಾಡ್ತೀನಿ. ಸಪೋರ್ಟ್ ಬೇಕು ಬ್ರೋ, ನೀವೇನು ಇವಾಗ ಸಪೋರ್ಟ್ ಮಾಡ್ತಾ ಇದ್ರಲ್ಲ 20K ಫ್ಯಾಮ್ ಅಂತ ನಾನು ಹೇಳೋಕ್ಕಷ್ಟೇ ಅದು ಪದ ಅಲ್ಲ, 20,000 ಜನ ಅಂದರೆ ಸುಮ್ಮನೆ ಅಲ್ಲ. ಇಂಟ್ರೆಸ್ಟಿಂಗ್ ಕ್ವಶನ್ ಏನು ಅಂದರೆ ಇಲ್ಲೊಬ್ರು ಕೇಳಿದ್ದಾರೆ, ಹೂ ಇಸ್ ಯುವರ್ ಫಸ್ಟ್ ಕ್ರಶ್ ಬ್ರೋ? ಆದರೆ ನೇಮ್ ಹೇಳಲೇಬೇಕು ಪ್ಲೀಸ್. ಹೇಳಬೇಕಂದ್ರೆ ನನಗೆ ಒಬ್ಬ ಹುಡುಗಿ ಇದ್ಲು. ಸೊ ಇದು ಒಂಥರ ಒನ್ ಸೈಡ್ ಲವ್ ಸ್ಟೋರಿ ಇದ್ದಂಗೆ. ಸೊ ನಾವು ಇನ್ನೂ ಅವಾಗ PUC ದಾಟಿದ್ದಿಲ್ಲ, ಫಸ್ಟ್ PUC ಎಲ್ಲ ಮುಗಿಸ್ಕೊಂಡು ಸೆಕೆಂಡ್ PUC ಕಾಲಿಟ್ಟಿದ್ದೆ. ಸೊ ಅವಾಗ ಒಂದು ಹುಡುಗಿ ಮೇಲೆ ಕ್ರಶ್ ಆಯಿತು. ನಾನು ಇಷ್ಟಪಟ್ಟಿದ್ದೆ ಒಂದು ಹುಡುಗಿನ, ಚೆನ್ನಾಗಿದ್ಲು, ಮಾತಾಡ್ತಾ ಇದ್ದೀವಿ, ಏನೋ ಅದು ಹೋಗ್ಬಿಡ್ತು. ಯಾಕಂತಂದರೆ ಅವರು ಬೇರೆಯವ್ರನ್ನ ಇಷ್ಟಪಟ್ಟರು, ಓಕೆ ಸಮಥಿಂಗ್ ಆಯಿತು. ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಹೇಳ್ತೀನಲ್ಲ ಸ್ಟೋರಿ ಮಾತ್ರ ಸಾಕತ್ತಾಗಿತ್ತು. ಇವಾಗೂ ಐ ರೆಸ್ಪೆಕ್ಟ್ ದಟ್ ಗರ್ಲ್ ಹೂ ಈಸ್ ಸ್ಟಿಲ್ ಇನ್ ಕಾಂಟ್ಯಾಕ್ಟ್. ಸೊ ರಿವೀಲ್ ಮಾಡ್ತೀನಿ, ಅದನ್ನು ಕೂಡ ಒಂದಿನ ರಿವೀಲ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದರೆ ಇವಾಗ ಹೇಳ್ದಂಗೆ ಮಂತ್ಲಿ ಇನ್ಕಮ್ ನಂದು ಹೇಳ. ಸೊ ಹೇಳ್ಬೇಕಂದ್ರೆ ಯಾವುದೇ ಇವಾಗ ನಾವೇನು ಜಾಬ್ ಮಾಡಿ ರೊಕ್ಕ ಮಾಡ್ತೀವಿ ಅಂತ ಅನ್ನೋಕ್ಕಿಂತ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ ನಾವು ಈ ಥರ ವೀಡಿಯೋಗ್ರಾಫ್ ಮಾಡಿದ್ರೆ ಇಷ್ಟು ರೊಕ್ಕ ಮಾಡ್ಬೋದು ಅಂತ. ಲಿಟ್ರಲಿ ಇಲ್ಲ, ಯಾರು ಮೋಸಗೂ ಕೂಡ ಹೋಗೋಕ್ಕೆ ಹೋಗ್ಬೇಡಿ. ಬಿಕಾಸ್ ಆಫ್ ಯಾವುದೇ ಒಂದು ದಾರಿ ಇಷ್ಟು ಬರ್ತಾ ಇದೆ ಅಂದರೆ ಅದರಿಂದ ಅಷ್ಟೇ ಕಷ್ಟ ಇರುತ್ತೆ. ಸೊ ಯಾರು ಸುಮ್ಮನೆ ಕೊಡಲ್ಲ ರೊಕ್ಕ, ಹೌದಾ? ಸೊ ನಾನು ಏನು ಹೇಳ್ತಿದ್ದೀನಿ, ನೀವೇನಾದರೂ ಸ್ಟಾರ್ಟ್ ಮಾಡೋವಾಗಿದ್ದರೆ ಫಸ್ಟು ಟ್ರಸ್ಟ್ನ ಬಿಲ್ಡ್ ಮಾಡಿ, ಓಕೆನಾ? ನೆಕ್ಸ್ಟ್ ಕ್ವಾಲಿಟಿ ಕೊಡೋದ್ರಲ್ಲಿ ಫೇಲ್ ಆಗಬಾರ್ದು. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಸೊ ಮತ್ತೆ ಸಿಗೋ ಮುಂದಿನ ವೀಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.